ಹಾಯ್ ಫ್ರೆಂಡ್, ನಾನು ಇವತ್ತು ಟೊಮೊಟೊ ಬಾತ್ ಮಾಡೋಣ. ಅದು ಹೇಗೆ ಮಾಡೋದು ಅಂತ ನೋಡಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಈಸಿಯಾಗಿರುತ್ತೆ. ಲಂಚ್ ಬಾಕ್ಸ್ ರೆಸಿಪಿ. ಇದನ್ನು ನಾವು ಟೊಮೊಟೊ ರುಬ್ಬಿ ಹಾಕ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲ ಸ್ಪೈಸಸ್ ಎಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಮಸಾಲ ಸ್ಪೈಸಸ್ ನಂದೇನಿದೆ ಅದೆಲ್ಲ ಹಾಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೊಳ್ಳೋಣ. ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೇ ಒಂದು ನಿಮಿಷ ಫ್ರೈ ಮಾಡೋಣ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಆ ಥರ ಫ್ರೈ ಆದ್ರೂ ಈ ಟೊಮೊಟೊ ಬಾತ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ನಾನು ಫ್ರೆಶ್ಶಾಗಿ ರುಬ್ಬಿರೋ ಪೇಸ್ಟ್ ಹಾಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನೆಕ್ಸ್ಟ್ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಕಟ್ ಮಾಡಿ ಒಂದೇ ಒಂದು ಟೊಮೊಟೊ ಹಾಕೊಂಡಿದ್ದೀನಿ. ಆಮೇಲೆ ಮಿಕ್ಕಿ ಟೊಮೊಟೊ ಎಲ್ಲ ರುಬ್ಬಾಕ್ತೀನಿ. ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊತಿದ್ದೀನಿ. ನೀವು ಒಣಗಿನ ಬಟಾಣಿಗೆ ಅದನ್ನು ನೆನೆಸ್ಬಿಟ್ಟು ಹಾಕ್ಕೊಬೋದು. ನಾನು ಹಸಿದೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಟೊಮೊಟೊ 4 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಫಾರಮ್ ಟೊಮೊಟೊ ತೊಗೊಂಡಿದ್ದೆ. ಅದನ್ನು ಹಾಕಿ ರುಬ್ಬಿ ಮಿಕ್ಸಿಗೆ ಈ ಥರ ಪೇಸ್ಟ್ ಮಾಡ್ಕೊತಿದ್ದೀನಿ. ಈ ಥರ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಟೊಮೊಟೊ ತಿನ್ನಲ್ಲ ಅನ್ನೋದು ಕೂಡ ನೀವು ಕಟ್ ಮಾಡಿ ಹಾಕಲೇಬೇಡಿ. ಒಂದೂ ಇದೇ ಥರ ರುಬ್ಬಕ್ಕೆ ಹಾಕ್ಬಿಡಿ. ನಾನು ಒಂದೇ ಒಂದು ಟೊಮೊಟೊ ಕಾಣಿಸ್ತೀನಿ ಒಂದೇ ಒಂದು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಬಿಡೋ ಥರ ಫ್ರೈ ಆಗಬೇಕು. ಆಮೇಲೆ ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಾನು ಚಿಲ್ಲಿ ಯೂಸ್ ಮಾಡ್ತಿಲ್ಲ. ಸ್ವಲ್ಪ ಪುದೀನ ಹಾಕೊಳ್ಳೋಣ ಫ್ಲೇವರ್ಗೋಸ್ಕರ. ನಾನು ಯಾವುದೋ ಗರಂ ಮಸಾಲೆ ಯೂಸ್ ಮಾಡ್ತಿಲ್ಲ. ಹಂಗೆ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಬೇಕಾದ್ರೆ ಆಮೇಲೆ ನೋಡ್ಕೊಂಡು ಹಾಕ್ಕೊಬೋದು. ಇನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಬಿಟ್ಟು ಎಣ್ಣೆಲ್ಲ ಬಿಡೋ ಥರ ಹಾಕಬೇಕು. ನೋಡಿ, ಸ್ವಲ್ಪ ಮುಚ್ಚಿಟ್ಟಿದ್ದೆ. ಇದು ಇನ್ನೂ ಫ್ರೈ ಆಗಬೇಕು. ನೋಡಿ, ಆಗ್ತಾಯಿದ್ದು ಚೆನ್ನಾಗಿ ಫ್ರೈ ಆಗಬೇಕು. ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು. ಆ ಥರ ಮಸಾಲೆ ವಾಸನೆ ಎಲ್ಲ ಹೋಗಿ ಟೊಮೊಟೊ ಚೆನ್ನಾಗಿ ಗೊಜ್ಜಾಗಿ ಆ ಎಣ್ಣೆ ಸೈಡಲ್ಲೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ನಮ್ಮ ಇದು ಗೊಜ್ಜು ರೆಡಿಯಾಗಿದೆ ಕಷ್ಟ. ನೋಡಿ, ರೆಡಿಯಾಗಿದೆ. ನಾನು ಸ್ವಲ್ಪ ಫ್ರೈ ಆಗಬೇಕಷ್ಟೇ. ಅದು ಒಂದಕ್ಕೊಂದು ಮಿಕ್ಸ್ ಆಗಿ ಚೆನ್ನಾಗಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ನೆನೆಸಿರೋ ಅಂತ ಅಕ್ಕಿ ಹಾಕೊಳ್ಳೋಣ. ನೋಡಿ, ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಬೇಕಾದ್ರೆ ನೀವು ಅನ್ನ ಮಾಡಿ ಇಟ್ಕೊಂಡು ಕಲಿಸ್ಕೊಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಬಾತು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ. ನಾನು 20 ನಿಮಿಷ ಅಕ್ಕಿ ತೊಳೆದು ನೆನೆಸಿಕ್ಕಿದ್ದೆ. ಯಾಕೆ ಹಂಗೆ ಬಿಡಬಾರ್ದು. 1-2 ನಿಮಿಷ ಫ್ರೈ ಮಾಡಬೇಕು ಅಕ್ಕಿನ. ಮಸಾಲೆ ಜೊತೆ ಹೊಂದ್ಕೋಬೇಕಲ್ವ, ಹಂಗಾಗಿ ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗಿದೆ. ನೀರು ಹಾಕ್ಕೊತಾಯಿದ್ದೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀರು, ಅದಕ್ಕೆ ಹಾಕ್ಕೊತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಮೇಲೆಲ್ಲ ಕೆಳಗಡೆ ಇರುತ್ತೆ, ನೀರು ಜೊತೆ ಎಲ್ಲ ಮಿಕ್ಸ್ ಮಾಡಬೇಕದು. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈ ಥರ ಕುದಿಯೋ ಗಂಟೆ ವೆಯ್ಟ್ ಮಾಡಬೇಕು. ಹಾಗೆ ನೀರು ಹಾಕಿದ ತಕ್ಷಣ ಕುಕ್ಕರ್ಲಿ ಇಟ್ಟು ಕ್ಲೋಸ್ ಮಾಡಬಾರ್ದು, ಚೆನ್ನಾಗಾಗಲ್ಲ. ಚೆನ್ನಾಗಿ ಕುದಿತಿದೆ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಹಾಕೋತಾ ಇದ್ದೀನಿ. ನೀವು ಖಾರ ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ 1-2 ಹಸಿಮೆಣಸಿನ ಕಟ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಅಂದರೆ ಸ್ಕಿಪ್ ಮಾಡಿ ಮಾಡಿ ನೋಡಿ ಒಂದ್ಸಲ ಬೆಲ್ಲ ಹಾಕಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ನೋಡಿ, ಇದು ನೀರು ಥರ ಫುಲ್ಲು ಎಲ್ಲ ಮಿಕ್ಸ್ ಆಗಿಬಿಡಬೇಕು. ಒಂದು 25% ಇಲ್ಲೇ ಬೇಯಬೇಕು ಅಕ್ಕಿ. ನೋಡಿ, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಸ್ಟವ್ ಆಫ್ ಮಾಡ್ತೀನಿ. ಒಂದು ಆಯ್ತು ನೋಡಿ, ವಿಸಿಲ್ ತೆಗೆದ್ಬಿಟ್ಟು ಕುಕ್ಕರ್ ಓಪನ್ ಮಾಡ್ತೀನಿ. ನೋಡಿ, ಹೀಗಾಗಿ ನಮ್ಮ ಟೊಮೊಟೊ ಬಾತು ತುಂಬ ಬಿಡಿಯಾಗಿ ಲಂಚ್ ಬಾಕ್ಸ್ ಅಂತೂ ಬೆಸ್ಟ್ ರೆಸಿಪಿ. ಮಧ್ಯಾಹ್ನ ಕೊಟ್ಟು ಕಳಿಸಿ. ನೀವು ಅದ್ರ ಜೊತೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು. ಇಲ್ಲ ಚಟ್ನಿ ತಿನ್ನೋರು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.